ಬುದ್ಧಿ ಹೇಳಿದ್ರೆ ಸರಿ, ರಾಜ್ಯದಲ್ಲಿ ಬಿಜೆಪಿಗೆ ಒಂದೇ ಒಂದು ಸಭೆ ಮಾಡಕ್ ಬಿಡಲ್ಲ ಅಂತಿದ್ದಾರೆ. ಅದು ರಾಜಕೀಯ ರೀ. ನೀವು ಪೊಲೀಸರ ಮೇಲೆ ಯಾಕಾದ್ರೂ ತೋರಿಸ್ಬೇಕು ದರ್ಪವನ್ನ. ಸಿಎಂ ಭಾಷಣದ ವೇಳೆ ಬಿಜೆಪಿ ಅಡ್ಡಿಗೆ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವರ್ತನೆ ಮುಂದುವರೆದ್ರೆ ಹುಷಾರ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮಾಡಿ, ಅವ್ರು ಮಾಡ್ಬೇಕಾದ್ರೆ ನೀವು ಮಾಡಿ, ಪ್ರೊಟೆಸ್ಟ್ ಮಾಡಿ, ಬೇಡ ಅಂದವ್ರು ಯಾರೋ. ಆದ್ರೆ ಒಬ್ಬ ಯೂನಿಫಾರ್ಮ್ ನಲ್ಲಿರುವಂತ ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತುವ ಮಟ್ಟಕ್ಕೆ ಹೋಗ್ತೀರಾ? ವರ್ತನೆ ಏನ್ ತೋರಿಸುತ್ತೆ? ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆಯನ್ನ 100 ಸಲ ಮಾಡ್ಕೊಳ್ಳಿ, ಬೇಡ ಅಂದವ್ರು ಯಾರು. ಕೈ ಎತ್ತಬೇಡಿ ಯೂನಿಫಾರ್ಮ್ ಅಲ್ಲಿರುವಂತವರಿಗೆ. ನಾನು ಇವತ್ತು ಎಲ್ಲ ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ಕೆ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ, ಇದು ತಿಳ್ಕೊಳ್ಳಿ. ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ to be done in Karnataka if this attitude continues. ಇವತ್ತು ನಮ್ಮ ಕಾರ್ಯಕ್ಕೆ ನಾನು ಒಂದು ಕೂಗನ್ನು ಸಂದೇಶವನ್ನು ಕೊಡಬೇಕಾಗ್ತದೆ. ನೀವು ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿದ್ದು ಇದಕ್ಕೆ ಫಸ್ಟ್ ಉತ್ತರ ಕೊಡಿ. ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಗ್ಯಾಸ್ ಆಯಿತು, ನಾವು ಅದಕ್ಕೆಲ್ಲ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ನಾವು 52,000 ಕೋಟಿ ರೂಪಾಯಿ ಜನರಿಗೆ ಕೊಟ್ಟು ನಿಮ್ಮೆಲ್ಲರ ಬದುಕಿನಲ್ಲಿ ನಾವು ಕೂಡ ಒಂದು ಭಾಗ್ಯ